ನಮಸ್ಕಾರ ವೀಕ್ಷಕರೇ, ತಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಒಮ್ಮೆ ಕೃಷ್ಣ ಮತ್ತು ಅರ್ಜುನರಿಬ್ಬರು ಒಂದು ಬೀದಿಯಲ್ಲಿ ನಡೆದುಕೊಂಡು ಹೋಗ್ತಾ ಇರ್ತಾರೆ. ಅದೇ ಬೀದಿಯಲ್ಲಿ ಒಬ್ಬ ಕಡುಬಡವ ಭಿಕ್ಷೆಯನ್ನು ಬೇಡುತ್ತಾ ಕುಳಿತುಕೊಂಡಿರ್ತಾನೆ. ಆಗ ಅರ್ಜುನ ಕೃಷ್ಣನನ್ನು ಕೇಳ್ತಾನೆ, ಯಾಕೆ ಪ್ರಭು ನೀನು ಈ ವ್ಯಕ್ತಿಯನ್ನು ಬಡವನನ್ನಾಗಿ ಮಾಡಿದ್ಯಾ? ಇವನು ತುಂಬ ಕಷ್ಟಪಡ್ತಾ ಇದ್ದಾನಲ್ವಾ? ಒಂದೊತ್ತಿನ ಆಹಾರಕ್ಕೂ ಕೂಡ ನೋಡಿದರೆ ಕಷ್ಟಪಡೋ ಹಾಗೆ ಕಾಣಿಸ್ತಾ ಇದೆ. ಯಾಕೆ ನೀನು ಇವನನ್ನು ಹೀಗೆ ಇಟ್ಟಿದ್ಯಾ ಅಂತ ಅರ್ಜುನ ಕೃಷ್ಣನನ್ನು ಕೇಳ್ತಾನೆ. ಆಗ ಕೃಷ್ಣ ಅರ್ಜುನನ ಮಾತನ್ನು ಕೇಳಿಸಿಕೊಂಡಿದ್ದರೂ ಸಹ ಕೇಳಿಸದವನಂತೆ ಮುಂದೆ ನಡೆಯುತ್ತಾನೆ. ಆಗ ಅರ್ಜುನ ಏನು ಮಾಡ್ತಾನೆ ಅಂತಂದರೆ, ಅವನು ಒಂದು ಚೀಲವನ್ನು ತೆಗೆದುಕೊಂಡು, ಚೀಲ ಅಂದರೆ ಕೈ ಚೀಲ, ಒಂದು ಕೈ ಚೀಲದ ತುಂಬ ಚಿನ್ನದ ನಾಣ್ಯವನ್ನು ಆ ಒಂದು ಭಿಕ್ಷುಕನಿಗೆ ಕೊಡ್ತಾನೆ. ಭಿಕ್ಷುಕನಿಗೆ ಚಿನ್ನದ ನಾಣ್ಯವನ್ನು ಕೊಟ್ಟು, ಇನ್ನು ಮುಂದೆ ಭಿಕ್ಷೆ ಬೇಡಬೇಡಿ, ಈ ಚಿನ್ನದ ನಾಣ್ಯವನ್ನು ಬಳಸಿಕೊಂಡು ಉತ್ತಮವಾದ ಜೀವನವನ್ನು ನಡೆಸಿ ಅಂತ ಹೇಳಿಬಿಟ್ಟು ಅರ್ಜುನ ಕೃಷ್ಣನೊಂದಿಗೆ ಹೆಜ್ಜೆ ಇಡ್ತಾ ಇರ್ತಾನೆ. ಆಗ ಆ ಭಿಕ್ಷುಕನಿಗೆ ತುಂಬಾ ಸಂತೋಷ ಆಗುತ್ತೆ. ಇನ್ಮೇಲೆ ಭಿಕ್ಷೆ ಬೇಡೋದನ್ನು ನಿಲ್ಲಿಸ್ತೀನಿ, ನನ್ನ ಜೀವನ ಸೆಟಲ್ ಆಯಿತು ಅಂತ ಅಂದ್ಕೊಂಡು ಮನೆಗೆ ಹೋಗೋಣ ಅಂತ ಹೋಗ್ತಾ ಇರೋ ದಾರಿ ಮಧ್ಯ ಒಬ್ಬ ಕಳ್ಳ ಬಂದು ಆ ಚಿನ್ನ ಇರುವಂಥ ಕೈ ಚೀಲವನ್ನು ಕಸಿದುಕೊಂಡು ಹೋಗ್ತಾನೆ. ಆಗ ಆ ಭಿಕ್ಷುಕ ಕಣ್ಣೀರಿಡುತ್ತಾ, ಅಯ್ಯೋ ಬಂದ ಅದೃಷ್ಟ ಹಾಗೆ ತಪ್ಪಿ ಹೋಯ್ತಲ್ಲ ಅಂತ ಕಣ್ಣೀರಿಡ್ತಾನೆ. ಮತ್ತೆ ಮರುದಿನ ಬೆಳಿಗ್ಗೆ ಮತ್ತೆ ಭಿಕ್ಷೆ ಬೇಡೋದಕ್ಕೆ ಅದೇ ಜಾಗದಲ್ಲಿ ಬಂದು ಕೂರ್ತಾನೆ. ಮರುದಿನ ಕೂಡ ಆ ಭಿಕ್ಷುಕ ಭಿಕ್ಷೆ ಬೇಡುತ್ತಿರುವಾಗ ಆ ಭಿಕ್ಷುಕನಿಗೆ ಕೃಷ್ಣ ಮತ್ತು ಅರ್ಜುನರು ಮತ್ತೆ ಸಿಗ್ತಾರೆ. ಆಗ ಅರ್ಜುನ ಈ ಭಿಕ್ಷುಕನನ್ನು ನೋಡಿ, ಅಯ್ಯೋ ನಿನ್ನೆ ತಾನೇ ನಿನಗೆ ಅಷ್ಟೆಲ್ಲ ಸಂಪತ್ತನ್ನು ಕೊಟ್ಟೆ, ಆದರೂ ನೀನು ಇವತ್ತ್ಯಾಕೆ ಭಿಕ್ಷೆ ಬೇಡ್ತಾ ಇದೀಯಾ ಅಂತ ಕೇಳಿದಾಗ ಅವನು ನಿನ್ನೆ ನಡೆದ ಘಟನೆಯನ್ನೆಲ್ಲ ವಿವರಿಸ್ತಾನೆ. ನೀವು ಕೊಟ್ಟ ಸಂಪತ್ತನ್ನು ತೆಗೆದುಕೊಂಡು ಹೋಗ್ತಾ ಇರುವಾಗ ದಾರಿ ಮಧ್ಯ ಕಳ್ಳ ಬಂದು ಆ ಚಿನ್ನದ ಕೈಚೀಲವನ್ನು ಕಸಿದುಕೊಂಡು ಹೋದ, ಹಾಗಾಗಿ ನಾನು ಮತ್ತೆ ಭಿಕ್ಷೆ ಬೇಡೋದಕ್ಕೆ ಬಂದೆ ಅಂತ ಅರ್ಜುನನ ಬಳಿ ಹೇಳ್ತಾನೆ. ಆಗ ಅರ್ಜುನ ಹೋಗಲಿ ಬಿಡಿ ಅಂತ ಹೇಳಿ ತನ್ನ ಕೈಯಲ್ಲಿ ಇದ್ದ ಬಹಳಷ್ಟು ಬೆಲೆ ಬಾಳುವಂಥ ವಜ್ರದ ಉಂಗುರವನ್ನು ತೆಗೆದು ಆ ಭಿಕ್ಷುಕನ ಕೈಗೆ ಕೊಡ್ತಾನೆ. ಈ ಒಂದು ವಜ್ರದ ಉಂಗುರ ಬಹಳಷ್ಟು ಬೆಲೆ ಬಾಳೋದಾಗಿರುತ್ತೆ, ಇದನ್ನು ಇಟ್ಕೊಂಡು ನಿನ್ನ ಜೀವನವನ್ನು ರೂಪಿಸ್ಕೊ ಅಂತ ಅರ್ಜುನ ಹೇಳಿ ಆ ಉಂಗುರವನ್ನು ಕೊಟ್ಟು ಹೋಗ್ತಾನೆ. ನಂತರ ಭಿಕ್ಷುಕ ಮತ್ತೆ ಖುಷಿಯಿಂದ ಈ ವಜ್ರದ ಉಂಗುರವನ್ನು ಮಾರಿಯಾದರೂ ನನ್ನ ಜೀವನವನ್ನು ರೂಪಿಸಿಕೊಳ್ಳೋಣ ಅಂತ ಹೇಳ್ತಾ ಮತ್ತೆ ಖುಷಿಯಾಗಿ ಮನೆಗೆ ತಲುಪ್ತಾನೆ. ಮನೆಯನ್ನು ತಲುಪಿದವನೇ ಆ ವಜ್ರದ ಉಂಗುರವನ್ನು ಯಾರಿಗೂ ಕಾಣದ ಹಾಗೆ ಒಂದು ಮಡಿಕೆಯಲ್ಲಿ ಹಾಕಿ ಬಚ್ಚಿಡ್ತಾನೆ. ಮರುದಿನ ಬೆಳಗ್ಗೆ ಈ ಭಿಕ್ಷುಕ ಏಳುವಷ್ಟರಲ್ಲಿ ಇವನ ಮಡದಿ ಬೆಳಗ್ಗೆನೆ ಹೊರಟು ಮಡಿಕೆಯಲ್ಲಿ ನೀರನ್ನು ತೆಗೆದುಕೊಂಡು ಬರೋಣ ಅಂತ ಆ ಒಂದು ಉಂಗುರವನ್ನು ಬಚ್ಚಿಟ್ಟಿರುತ್ತಾನಲ್ಲ ಅದೇ ಮಡಿಕೆಯನ್ನು ತೆಗೆದುಕೊಂಡು ನೀರನ್ನು ತೆಗೆದುಕೊಂಡು ಬರೋದಕ್ಕೆ ಅಂತ ಕೆರೆಗೆ ಅಥವಾ ನದಿಗೆ ಹೋಗ್ತಾಳೆ. ನೀರು ತುಂಬುವುದಕ್ಕೆ ಮಡಿಕೆಯನ್ನು ಕೆರೆಯಲ್ಲಿ ಮುಳುಗಿಸಿದಾಗ ಆ ವಜ್ರದ ಉಂಗುರ ನೀರಿನಲ್ಲಿ ಸೇರಿಕೊಳ್ಳುತ್ತದೆ. ನಂತರ ನಡೆದ ವಿಷಯವನ್ನು ಪತ್ನಿಯಲ್ಲಿ ತಿಳಿಸಿದಾಗ ಅವಳು ಕೂಡ ದಿಗ್ಭ್ರಮೆಯಾಗುತ್ತಾಳೆ. ಮತ್ತೆ ಆ ಭಿಕ್ಷುಕ ನನ್ನ ಅದೃಷ್ಟವೇ ಸರಿಯಿಲ್ಲ ಅಂತ ಭಾವಿಸಿ ಪುನಃ ಭಿಕ್ಷೆ ಬೇಡುವುದಕ್ಕೆ ಹೋಗ್ತಾನೆ. ಸಾಕಷ್ಟು ದಿನಗಳು ಕಳೆದ ನಂತರ ಕೃಷ್ಣ ಮತ್ತು ಅರ್ಜುನರು ಮತ್ತೆ ಸಿಗ್ತಾರೆ. ಆಗ ಅರ್ಜುನ ಭಿಕ್ಷುಕನನ್ನು ಕೇಳ್ತಾನೆ, ನಾನು ಅವತ್ತೇ ನಿನಗೆ ವಜ್ರದ ಉಂಗುರವನ್ನು ಕೊಟ್ಟೆ, ನೀನು ಮತ್ತೆ ಯಾಕೆ ಭಿಕ್ಷೆಯನ್ನು ಬೇಡ್ತಾ ಇದೆಯಾ ಅಂತ ಕೇಳ್ತಾನೆ. ಆಗ ಭಿಕ್ಷುಕ ನಡೆದ ಘಟನೆಯನ್ನೆಲ್ಲ ವಿವರಿಸುತ್ತಾನೆ. ಹೌದಾ, ಹಾಗಿದ್ದರೆ ಈಗ ನನ್ನ ಬಳಿ ನಿನಗೆ ಕೊಡಲು ಏನೂ ಇಲ್ಲ, ಇರುವುದು ಕೇವಲ ಎರಡು ನಾಣ್ಯಗಳು ಮಾತ್ರ ಅಂತ ಹೇಳಿ ಆ 2 ನಾಣ್ಯಗಳನ್ನು ಭಿಕ್ಷುಕನ ಕೈಗೆ ಕೊಟ್ಟು ಮುಂದೆ ಕೃಷ್ಣನೊಂದಿಗೆ ತೆರಳುತ್ತಾನೆ. ಆಗ ಭಿಕ್ಷುಕ ಆ 2 ನಾಣ್ಯಗಳನ್ನು ತೆಗೆದುಕೊಂಡು, ವಜ್ರದ ಉಂಗುರವಾಗಿದ್ದರೆ, ಚಿನ್ನವಾಗಿದ್ದರೆ ನನ್ನ ಜೀವನ ಸೆಟಲ್ ಆಗುತ್ತಿತ್ತು, ಆದರೆ ಈ 2 ನಾಣ್ಯಗಳನ್ನು ಇಟ್ಟುಕೊಂಡು ನಾನು ಏನು ಮಾಡಲಿ ಅಂತ ಹೇಳ್ತಾ ಹೀಗೆ ನಡೆದುಕೊಂಡು ಹೋಗ್ತಾ ಇರಬೇಕಾದ್ರೆ ಎದುರುಗಡೆ ಮೀನು ಮಾರಿಕೊಂಡು ಒಬ್ಬ ವ್ಯಕ್ತಿ ಬರ್ತಾ ಇರ್ತಾನೆ. ಅದರಲ್ಲಿ ಒಂದು ಮೀನು ಇನ್ನೂ ಜೀವಂತವಾಗಿರುತ್ತದೆ.
ಸಾವು ಬದುಕಿನ ನಡುವೆ ಹೋರಾಡ್ತಾ ಇರುತ್ತೆ. ಆಗ ಆ ಎರಡು ನಾಣ್ಯಗಳನ್ನು ಮೀನುಗಾರನಿಗೆ ಕೊಟ್ಟು ಜೀವಂತವಾಗಿದ್ದಂಥ ಮೀನನ್ನು ಕೊಂಡುಕೊಳ್ತಾನೆ. ಕೊಂಡುಕೊಂಡು ಹೀಗೆ ಅದನ್ನಾದರೂ ಬದುಕಿಸೋಣ ಅಂತ ಅಂದ್ಕೊಂಡು ಕೆರೆಗೆ ತೆಗೆದುಕೊಂಡು ಹೋಗಿ ಇನ್ನೇನು ಬಿಡಬೇಕು ಅಷ್ಟರಲ್ಲಿ ಆ ಮೀನು ವಜ್ರದ ಉಂಗುರವನ್ನು ಉಗುಳುತ್ತೆ. ಆ ವಜ್ರದ ಉಂಗುರವನ್ನು ಕಂಡ ತಕ್ಷಣ ಭಿಕ್ಷುಕ ಅಯ್ಯೋ ಸಿಕ್ತು ಅಂತ ಜೋರಾಗಿ ಕೂಗೋದಕ್ಕೆ ಶುರು ಮಾಡ್ತಾನೆ. ಆಗ ಅಲ್ಲೇ ಇದ್ದಂಥ ಕಳ್ಳ ಅಂದರೆ ಇವನ ಚಿನ್ನದ ಕೈಚೀಲವನ್ನು ಕದ್ದಂತಹ ಕಳ್ಳ ಜೋರಾಗಿ ಕೂಗ್ತಾ ಇರೋದನ್ನು ನೋಡಿಬಿಟ್ಟು ಯಾರಿಗೂ ಹೇಳಬೇಡಿ, ನನ್ನ ಮರ್ಯಾದೆ ತೆಗೆಯಬೇಡಿ, ನಿಮ್ಮ ಕೈಚೀಲವನ್ನು ನಿಮಗೆ ಹಿಂತಿರುಗಿಸುತ್ತೇನೆ ಅಂತ ಹೇಳಿ ಚಿನ್ನದ ಕೈಚೀಲವನ್ನು ಹಿಂದಿರುಗಿಸುತ್ತಾನೆ. ದೂರದಿಂದ ಇದನ್ನೆಲ್ಲ ನೋಡಿದಂತಹ ಅರ್ಜುನ ಕೃಷ್ಣನಲ್ಲಿ ಹೇಳ್ತಾನೆ, ಏನು ಪ್ರಭು ಇದು ನಿಮ್ಮ ಲೀಲೆ ಅಂತ. ಮೊದಲು ಎಲ್ಲವನ್ನೂ ಕೊಟ್ಟೆ, ನಂತರ ಎಲ್ಲವನ್ನೂ ಕಿತ್ಕೊಂಡೆ, ಈಗ ಮತ್ತೆ ವಾಪಸ್ ಕೊಟ್ಟಿದ್ದೀರಾ ಅಂತ ಕೇಳಿದಾಗ ಕೃಷ್ಣ ಮಧುರವಾಗಿ ಉತ್ತರಿಸ್ತಾನೆ. ಮೊದಲು ನೀನು ಚಿನ್ನವನ್ನು ಕೊಟ್ಟಾಗ ಅವನು ತನ್ನ ಬಗ್ಗೆ ಯೋಚಿಸ್ದ, ನಂತರ ನೀನು ವಜ್ರವನ್ನು ಕೊಟ್ಟಾಗ ಕೂಡ ಅವನು ತನ್ನ ಬಗ್ಗೆನೇ ಯೋಚಿಸ್ದ. ಆದರೆ ಯಾವಾಗ ನೀನು ಎರಡು ಬಿಡಿಗಾಸು ನಾಣ್ಯವನ್ನು ಕೊಟ್ಟ್ಯೋ ಆಗ ಅವನು ತನ್ನ ಬಗ್ಗೆ ಯೋಚಿಸುವುದನ್ನು ಬಿಟ್ಟು ಮತ್ತೊಬ್ಬರ ಬಗ್ಗೆ ಯೋಚಿಸೋಕೆ ಶುರು ಮಾಡ್ದ. ಯಾವಾಗ ಅವನು ಇನ್ನೊಬ್ಬರ ಬಗ್ಗೆ ಯೋಚಿಸಿದ್ನೋ ಆಗ ನಾನು ಅವನ ಬಗ್ಗೆ ಯೋಚಿಸಿದೆ ಅಂತ ಕೃಷ್ಣ ಅರ್ಜುನನ ಜೊತೆ ಹೇಳ್ತಾನೆ. ಸೊ ಯೋಚನೆ ಮಾಡಿ, ನಾವು ಆಗಾಗ ಹೇಳ್ತಾ ಇರ್ತೀವಿ, ದೇವರು ಯಾಕೆ ಕಂಡುಬಿಡ್ತಿಲ್ಲ, ನಮ್ಮ ಕಡೆ ಯಾಕೆ ನೋಡ್ತಾ ಇಲ್ಲ, ನಮಗೆ ಯಾಕೆ ಹೀಗೆ ಕಷ್ಟ ಆಗ್ತಿದೆ, ಇಷ್ಟೆಲ್ಲ ಕಷ್ಟ ಇದ್ದರೂ ದೇವರು ನಮ್ಮ ಸಹಾಯಕ್ಕೆ ಯಾಕೆ ಬರ್ತಾ ಇಲ್ಲ ಅಂತ. ಯಾಕಂದರೆ ನಾವು ಸ್ವಾರ್ಥಿಗಳಾಗಿರ್ತೀವಿ. ನಾವು ಯಾವಾಗ ನಿಸ್ವಾರ್ಥಿಗಳಾಗಿ ಇನ್ನೊಬ್ಬರ ಏಳಿಗೆಯನ್ನು ಬಯಸಿದಾಗ, ಇನ್ನೊಬ್ಬರಿಗೆ ಸಹಾಯವನ್ನು ಮಾಡಿದಾಗ ಭಗವಂತ ನಮ್ಮ ಕಷ್ಟಕ್ಕೆ ಧಾವಿಸ್ತಾನೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.